ಬೇಬಿ ಮಮ್ ನೀವಾ? ಇನ್ನು ಮಲಗಿಲ್ವಾ? ಮಲ್ಗಕ್ಕೆ ಹೋಗ್ತಿದ್ದೆ, ಬಾಗ್ಲ ಹಾಕಿದ್ಯಾ ಲೈಟ್ ಆಫ್ ಆಗಿದ್ಯಾ ಅಂತ ಚೆಕ್ ಮಾಡಕ್ ಬಂದೆ. ಹೌದಾ? ನೀವು ಮಲ್ಕೊಳ್ಳಿ ಹೋಗಿ. ನೀವೆಲ್ಲೋಗಿದ್ರಿ ಇಷ್ಟೊತ್ತು? ಜಾನ್ವಿ ಒಂದು ವಾಕ್ ಹೋಗಿ ಬರೋಣ ಅಂದ್ಲು, ಹಾಗೆ ಹೋಗಿ ಬಂದ್ವಿ. ಇವನೇನ್ ಸಿಕ್ದ? ಇವನು ಇಲ್ಲೇ ಬಂದಿದ್ದ ಪಾನಿಪುರಿ ತಿನ್ನಕ್ಕೆ, ಹಾಗೆ ಮನೆಗೆ ಬಂದು ಹೋಗುಂದ ಕರ್ಕೊಂಡು ಬಂದೆ. ಓ, ನೀವಿಬ್ರು ಯಾಕೆ ಬಿಳ್ಚ್ಕೊಂಡಿದ್ದೀರಾ? ಬಾಪ್ಪ, ಅಕ್ಕನ ಮನೆ ಬರೋದಿಕ್ಕೆ ಹೊತ್ತು ಗೊತ್ತು ಇಲ್ಲ. ಬಾ, ಕಾಫಿ ಕೊಡ್ತೀನಿ. ಇಷ್ಟೊತ್ತಲ್ಲಿ ಕಾಫಿನಾ ಮಾಮ್? ಇವನು ಇವತ್ತು ಇಲ್ಲೇ ಉಳ್ಕೊಳ್ತಾನಾ? ಬೇಕಿದ್ರೆ ಗೆಸ್ಟ್ ರೂಮ್ ರೆಡಿ ಮಾಡ್ತೀನಿ. ಬೇಡ ಅತ್ತೆ, ಇನ್ನೇನು ಹೊರಟ್ಬಿಡ್ತಾನೆ. ಒಂದೆರಡು ನಿಮಿಷ ಮಾತಾಡಿ ಕಳಿಸ್ತೀನಿ ಅಷ್ಟೇ. ಹೋ, ಮಾತಾಡೋದಿದ್ಯಾ? ಹಾಗಿದ್ರೆ ನಾನು ಹೋಗ್ತೀನಿ. ಪರವಾಗಿಲ್ಲ, ನಾವು ನಮ್ಮ ರೂಮ್ಗೆ ಹೋಗ್ತೀವಿ. ಗುಡ್ ನೈಟ್ ಮಾಮ್. ರೋಡಲ್ಲಿ ಕಿರ್ಚಾಡ್ತಿದ್ರಿ, ಇವಾಗ ಏನಾಯ್ತು? ಮಾತಾಡಿ, ಮನ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ಬಿಡಿ, ಸಮಾಧಾನ ಆಗುತ್ತೆ. ಜಾನು, ರವಿ ಸಿಕ್ಕಿಲ್ಲ, ಮಾತಾಡ್ತಿಲ್ಲ, ಫೋನ್ ಮಾಡಿದ್ರೆ ತಗೋತಿಲ್ಲ ಅಂತ ಹೇಳ್ತಿದ್ದೆ. ಇವಾಗ ನೋಡು, ಎದುರುಗಡೆನೆ ಕೂತಿದ್ದಾನೆ. ಸುಮ್ಮನೆ ಇದೆಯಾ? ನಾನು ಹೊರಡ್ತೀನಿ, ಅಪ್ಪ ಕಾಯ್ತಿರ್ತಾರೆ. ಇಷ್ಟಾದ್ರೂ ಕಾಳಜಿ ಇದೆಯಲ್ಲ ಅಪ್ಪನ ಬಗ್ಗೆ, ಅವ್ರ ಪುಣ್ಯ. ಹಾಗಂತ ಅವ್ರು ಯಾವತ್ತೂ ಅನ್ಕೊಳ್ಳಲ್ಲ. ಬರ್ತೀನಿ. ನಿಲ್ಲು. ಇವತ್ತು ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟೆ ಹೋಗ್ಬೇಕು. ದಿನ ಮನೆಗೆ ಲೇಟಾಗಿ ಹೋಗ್ತೀಯಂತೆ, ಎಲ್ಲಿಗೆ ಹೋಗ್ತೀಯಾ? ಏನ್ ಮಾಡ್ತೀಯಾ? ನೋಡು ಶ್ರೀ, ಉಸಿರೇ ಇಲ್ಲ. ನಾನು ಇದೀನಿ ಅಂತ ಪಾಪ ಅವನಿಗೆ ಮಾತಾಡೋಕೆ ಕಷ್ಟ ಆಗ್ತಿರ್ಬೋದು ಅನ್ಸುತ್ತೆ. ನಾನು ಹೋಗ್ತೀನಿ, ಪರವಾಗಿಲ್ಲ. ಹಾಗೇನಿಲ್ಲ ಬಾವಾ. ಮತ್ ಹೇಳು. ಈ ಪ್ರಶ್ನೆಗೆ 1000 ಸತಿ ಉತ್ತರ ಕೊಟ್ಟು ರೋಸ್ ಹೋಗಿದ್ದೀನಿ. 1001 ಸಲ ಹೇಳು, ಮತ್ ಯಾವತ್ತೂ ಕೇಳಲ್ಲ. ಫ್ರೆಂಡ್ಸ್ ಜೊತೆ. ಏನ್ ಮಾಡ್ತಿರ್ತೀಯ? ಓದ್ತಿರ್ತೀನಿ. ಏನನ್ನ? ಸೆಕೆಂಡ್ PUC ಪಾಠನ. ಫಸ್ಟ್ ಟೈಮ್ ಎಕ್ಸಾಮ್ ಕಟ್ಟಿದವರು ಇಷ್ಟೊಂದು ಓದಲ್ಲ. ನಾನು ದಡ್ಡ 3 ಸತಿ ಎಕ್ಸಾಮ್ ತಗೊಂಡಿದ್ದೀನಿ, ಅದಕ್ಕೆ ಓದೋದು ಜಾಸ್ತಿ ಇರುತ್ತೆ. ನೀನ್ ಹೀಗ್ ಮಾಡೋದ್ರಿಂದ ಅಪ್ಪಂಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಹೀಗೆ ಅಲ್ಲ ಕಣೆ, ನಾನು ಹೇಗೆ ಮಾಡಿದ್ರು ಅಪ್ಪಂಗೆ ಬೇಜಾರಾಗೇ ಆಗುತ್ತೆ. ಅದಕ್ಕೆ ಇನ್ನೂ ನೋವು ಮಾಡ್ತೀಯಾ? ಮೊದಲು 3 ಹೊತ್ತು ಮನೇಲೇ ಇರ್ತೀನಿ ಅಂತ ನೋವು ಅಂತಿದ್ರು, ಈಗ ಮನೇಲಿ ಇರಲ್ಲ ಅಂತ ನೋವು ಅಂತಿದ್ದಾರೆ. ಒಟ್ನಲ್ಲಿ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ ಅಷ್ಟೇ. ಹಾಗಂತ ಯಾವತ್ತಾರು ಹೇಳಿದಾರಾ? ಹೇಳ್ದಿದ್ರೇನಂತೆ, ಗೊತ್ತಾಗಲ್ವಾ? ಅವ್ರಿಗೆ ನೀನು ಒಬ್ಳೆ ಮಗಳಿರೋದು. ಯಾಕಂದ್ರೆ ನೀನು ಜಾಣೆ, ನೀನು ಯೋಗ್ಯಳು, ನಾನು ಅಯೋಗ್ಯ, ಕೆಲ್ಸಕ್ಕೆ ಬಾರ್ದವನು, ದಂಡ ಪಿಂಡ ಕಣೆ ನಾನು. ಎಲ್ಲ ನೀನೇ ಮಾತಾಡ್ಬಿಟ್ರೆ ಬೇರೆಯವ್ರ ಮಾತಿಗೆ ಅವಕಾಶನೇ ಇರಲ್ಲ ಅಲ್ವಾ? ನಾನು ಮನೆಗೆ ಹೋಗ್ತೀನಿ. ಇದು ಮನೆನೇ. ನಮ್ಮ ಮನೆಗೆ. ಇದು ಅಕ್ಕನ ಮನೆ. ಅಕ್ಕ ನಿನ್ನವಳು ಅನ್ಕೊಂಡಿದ್ರೆ ಇಲ್ಲೇ ಇರ್ತೀಯ. ನಾನು ಹೋಗೋ ತನಕ ಅಪ್ಪ ನಿದ್ದೆ ಮಾಡಲ್ಲ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ನನಗೂ ಅಪ್ಪನ ನೋಡ್ದೆ ನಿದ್ದೆ ಬರಲ್ಲ. ನೋಡು ಶ್ರೀ, ಏನ್ ಮಾಡೋದು ಇವನನ್ನ? ರವಿ, ನಾನು ಈಗ ಮನೆಗೆ ಡ್ರಾಪ್ ಮಾಡ್ತೀನಿ. ಎಷ್ಟು ಟೈಮ್ ಈಗ? ಸುಸ್ತಾಗಿ ಬಂದಿದ್ದೀನಿ. ಬಂದ ತಕ್ಷಣ ಮೂಡ್ ಆಫ್ ಮಾಡಬೇಡ ನೀನು. ನಾವೇನ್ ಆರಾಮಾಗಿ ಮಲ್ಕೊಂಡಿದೀವಿ ಅನ್ಕೊಂಡ್ಯಾ? ನೀ ಬರೋವರೆಗೂ ಕಣ್ಮುಚ್ಚಿಲ್ಲ ಗೊತ್ತಾ? ನಾನು ಹೇಳಿದ್ನ ಕಾಯ್ತಾ ಇರಿ ಅಂತ. ಮಲ್ಕೋಬೇಕಿತ್ತು. ನಾವ್ ಮಲ್ಕೊಂಡ್ರೆ ಬಾಗಿಲು ತೆಗೆಯೋದು ಯಾರಪ್ಪ? ನಾಳೆಯಿಂದ ನಿಮ್ಗೆ ಚಿಂತೆ ಬೇಡ, ನಾನೊಂದು ಡೂಪ್ಲಿಕೇಟ್ ಕೀ ಮಾಡಿಸ್ಕೋತೀನಿ. ವಿಷಯ ಬರೀ ಬಾಗಿಲು ತೆಗಿಯೋದೊಂದೇ ಅಲ್ಲ. ನಿಮ್ಮಮ್ಮ ಟಿವಿನಲ್ಲಿ ಕ್ರೈಮ್ ಸುದ್ದಿಗಳು ನೋಡ್ತಾ ಇರ್ತಾಳೆ, ಅದ್ರಲ್ಲಿ ಸಾವಿರಾರು ಕೆಟ್ಟ ಸುದ್ದಿ ಬರ್ತಾ ಇರುತ್ತೆ. ಅದಕ್ಕೆ ಕಣೋ, ನೀನ್ ಮನೆಗ್ ಬರೋವರೆಗೂ ಎಷ್ಟು ಆತಂಕ ಆಗ್ತಾ ಇರುತ್ತೆ ಗೊತ್ತಾ? ಹಾಗಂತ ಯಾರು ಹೊರಗೆ ಓಡಾಡೋದೇ ಇಲ್ವಾ? ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಪಾಡ್ ನಡಿಬೇಕು ಅಂದ್ರೆ ಹೊರಗೆ ಹೋಗ್ಲೇಬೇಕು. ಹೊಟ್ಟೆ ಪಾಡ ಅಂದ್ರೆ ನೀನೆಲ್ಲರೂ ಕೆಲ್ಸಕ್ಕೆ ಹೋಗ್ತಿದೇನೋ? ಮುಂದೆ ಹೋಗ್ಲೇಬೇಕಲ್ಲ, ಅದಕ್ಕೆ ಇವಾಗ ಓದ್ಕೋತಾ ಇರೋದು. ಚೆನ್ನಾಗಿ ಓದ್ಕೊಂಡ್ರೆ ತಾನೇ ಕೆಲಸ ಇಲ್ಲ. ಸುಸ್ತಾಗಿದೆ, ಮಲ್ಕೋತೀನಿ. ಊಟ ಮಾಡಿ ಮಲ್ಕೊಳ್ಳೋ. ಹೊರಗಡೆನೆ ಆಯ್ತು. ಮಲ್ಕೊಳಕ್ ಯಾಕೋ ಇಲ್ಲಿ ಬಂದೆ?
ಅದಕ್ಕೂ ಅಲ್ಲೇ ಎಲ್ಲರ ವ್ಯವಸ್ಥೆ ಮಾಡ್ಕೊಂಡು ಬಿಡ್ಬೇಕಾಗಿತ್ತು. ನಾಳೆಯಿಂದ ಹಾಗೆ ಮಾಡ್ತೀನಿ.